ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋಂತಹ ಮಾತನ್ನು ಸಾಕಷ್ಟು ಸರಿ ಮಾತಾಡಿರ್ತೀವಿ. ಬಟ್ ಈಗ ಅಂಥದ್ದೇ ಒಂದು ಕಲೆಯ ಆರಾಧಕರಾಗಿ ಸಿನಿಮಾ ಮಾಡಿರುವಂಥದ್ದು, ಅದು ಈಗ ವೀರಚಂದ್ರಹಾಸ ಇತಿಹಾಸ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು ರವಿ ಬಸ್ರೂರವರು. ಅವ್ರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ ಬಗ್ಗೆ ಅವರೇ ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಕಳೆದೋಗಿರ್ತಾರೆ, ಮತ್ತೆ ಮತ್ತೆ ಸಿಗ್ತಾರೆ, ಬಟ್ ಅಪರೂಪಕ್ಕೆ ಸಿಗುವಂಥದ್ದು. ಸರ್, ಅದೇ ಈ ಮಾತನ್ನ ಹೇಳ್ತಾ ಇರ್ತೀವಿ ಸಹಜವಾಗಿ, ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನ ಆಯ್ಕೆ ಮಾಡಿಕೊಡುತ್ತೆ ಅಂತ. ಬಟ್ ಈಗ ನೀವು ಒಂದು ಕಲಾ ಪ್ರಕಾರವನ್ನು, ಒಂದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವೀರಚಂದ್ರಹಾಸ ಒಂದು ಹೊಸ ಇತಿಹಾಸ ಹೇಗೆ ಸಾಕ್ಷಿ ಆಗ್ತಾ ಇದೆ ಅಂತ. ಅಂದರೆ ಚಿಕ್ಕ ವಯಸ್ಸಿಂದ ಆ ಭಾಗದಲ್ಲಿ ನಾನು ಬಂದಿರೋದ್ರಿಂದ, ಚಿಕ್ಕ ವಯಸ್ಸಿಂದ ಹಗಲಾಗಲಿ ರಾತ್ರಿ ಆಗಲಿ, ತಾಳಮದ್ದಲೆ ಆಗಲಿ, ಯಕ್ಷಗಾನ ಆಗಿರಲಿ, ಎಲ್ಲವನ್ನು ನೋಡಿ ಬೆಳೆದಿರೋದ್ರಿಂದ ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು ಇದು ಯಕ್ಷಗಾನವನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ. 12 ವರ್ಷ ಹಿಂದೆ ಟ್ರೈ ಮಾಡಿದೆ, ಬಟ್ ಅನುಭವ ಸಾಕಾಗಲಿಲ್ಲ, ಫೈನಾನ್ಷಿಯಲ್ ಸ್ಟ್ರೆಂತು ಸಾಕಾಗಲಿಲ್ಲ. ಅದಾದಮೇಲೆ ಆ ಸಮಯದಲ್ಲಿ ಸಿಕ್ಕಂಥ ವ್ಯವಸ್ಥೆಗಳು ಏನೋ ಪೂರಕ ಅಂತ ಅನ್ನಿಸ್ಲಿಲ್ಲ ನನಗೆ. ಒಂದಿಷ್ಟು ಕೈ ಸುಟ್ಕೊಂಡೆ, ಗೊತ್ತಾಯ್ತು ಆಮೇಲೆ ಇದು ಈಗ ಅಲ್ಲ ಇದು ಅಂತ. ಅದಾದಮೇಲೆ ಯಕ್ಷಗಾನವೇ ಒಂದು ಆ ಸಮಯಕ್ಕೆ ಒಂದಿಷ್ಟು ನಾವು ಶೂಟಿಗೆ ಹೊರಟಾವಾಗ ಒಂದಿಷ್ಟು ಮಳೆಗಳೆಲ್ಲ ಬಂದು ನಾವು ಅಂದ್ಕೊಂಡಿದ್ದು ಪ್ಲೇಸ್ ಎಲ್ಲ ಇದಾಗೋಯ್ತು. ಸೊ ಆವಾಗ ಅಂದ್ಕೊಂಡೆ ಯಕ್ಷಗಾನ ಇಲ್ಲಲ್ಲ ಮಗನೇ, ಇನ್ನು ಮುಂದೆ ನಿಮಗೊಂದು ಸರಿಯಾದ ಒಂದು ಸಮಯ ಬರುತ್ತೆ, ಆ ಟೈಮಿಗೆ ನೀನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ 100 ಪಟ್ಟು ದೊಡ್ಡ ರೀತಿಯಲ್ಲಿ ಸಿನಿಮಾ ನಡೆಯುತ್ತೆ, ಇದು ಎಲ್ಲರಿಗೂ ತಿಳಿಯೋ ಥರ ಆಗುತ್ತೆ, ಅಲ್ಲಿ ತನಕ ಸ್ವಲ್ಪ ಸಮಾಧಾನದಲ್ಲಿ ಇರು ಅಂತ ಹೇಳ್ದಂಗೆ. ಬಹುಶಃ ಅದು ಈಗ 2025ಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಅಂದ್ಕೊತೀನಿ. ಎಲ್ಲವೂ ಅದಾಗೇ ನಡೀತು, ಅದಾಗೇ ಎಲ್ಲರನ್ನ ಕರೆಸ್ಕೊಂತು, ಅದಾಗೇ ಎಲ್ಲರೂ ಇದನ್ನು ಒಪ್ಪೋ ಥರ ಆಯಿತು. ಅನುಭವಗಳು 5 ಸಿನಿಮಾ, ಇದರ ಹಿಂದಿನ ನಿರ್ದೇಶನದ 5 ಸಿನಿಮಾಗಳು ಇದಕ್ಕೆ ತುಂಬ ನಮಗೆ ಸಹಾಯ ಮಾಡಿಕೊಡ್ತು. ನಮ್ಮ ತಂಡವು ಸ್ವಲ್ಪ ಪರಿಪಕ್ವವಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ಇದು ನಮಗೆ ತುಂಬ ಹೆಲ್ಪ್ ಆಯಿತು. ಹಾಗಾಗಿ 2025ಕ್ಕೆ ನಾವು ಮುಗಿಸುವಂಥ ಕಾರ್ಯಕ್ರಮ, ಡ್ರೀಮ್ ಕಂಡಿದ್ದನ್ನ ನಾವು ಮುಗಿಸ್ಕೊಂಡು